ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಗಳನ್ನ ಒಂದು ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೆ. ಇದು ಸ್ವಲ್ಪ ಅಪರೂಪ ದೇವಸ್ಥಾನನೇ. ಎಂತಕ್ಕೆ ಕೇಳಿದರೆ ಎಲ್ಲ ಬದಿಗೂ ಈ ದೇವರ ಆರಾಧನೆ ಕಡಿಮೆ ಇರ್ತು. ಅದು ಯಾರು ಕೇಳಿದ್ರೆ ವಿಷ್ಣುನ ಆರಾಧನೆ ಸ್ವಲ್ಪ ಮಟ್ಟಿಗೆ ಕಡಿಮೆ ನಮ್ಮ ಕಡೆ ಅಲ್ಲವ. ಹಾಗಾಗಿ ನಾನಿವತ್ತು ನಿಗಳನ್ನ ತಾಳಗೊಪ್ಪದ ಹತ್ತಿರ ಹಂಸಗಾರ್ಗಿಂತ ಮುಂದೆ ಇರೋ ಕೋಗೋಡ್ ಹತ್ತಿರ ಇರೋ ಕೇಶವನಾಥ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೆ. ಈಗ ಇಲ್ಲಿಂದ ಹೊರಟು ನಾವು ಕಾನ್ಸೂರಿಗೆ ಬಂದು ಮುಟ್ಟಾಯ್ತು. ಈಗ ಕಾನ್ಸೂರಿಂದ ಮುಂದೆ ಹೋಗವು. ಈಗ ಹೀಗೆ ಹೋಗ್ತಾವ. ಈ ದೇವಸ್ಥಾನದ ವಿಶೇಷತೆ ಎಂಥದ್ದು ಕೇಳಿದರೆ ಇಲ್ಲಿ ಶ್ರಾದ್ದ 12 ಮತ್ತು ವರ್ಷಾಂತ್ಗ ಹಿಂಗೆ ಹವ್ಯಕರಲ್ಲಿ ಮಾಡ್ತೀವಲ್ಲಿ ಅದ್ರ ಜಾಸ್ತಿ ನಡೀತು. ಬಾಕಿ ಕಾರ್ಯಕ್ರಮನೂ ನಡೀತು ಇಲ್ಲಿ, ಆದರೆ ಇದು ಜಾಸ್ತಿ ನಡೀತು. ಎಂತಕ್ಕೆಂದರೆ ವಿಷ್ಣುವಿನ ಆರಾಧನೆ ಮುಖ್ಯ ಈಗೆಲ್ಲ ಕಾರ್ಯಕ್ಕೂ. ಹಾಗಾಗಿ ಈ ದೇವಸ್ಥಾನದಲ್ಲಿ ಅದೇ ಜಾಸ್ತಿ ನಡೀತು. ಹಾಗಾಗಿ ಈ ದೇವಸ್ಥಾನಕ್ಕೆ ನಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಹೋಗಿದ್ದು ಫಸ್ಟ್ ಟೈಮ್ ಅಲ್ಲ, ಇದು ಸೆಕೆಂಡ್ ಟೈಮು. ಫಸ್ಟ್ ಟೈಮ್ ಹೋದಾಗ ನಿಂಗೆ ಎಲ್ಲ ನನ್ನ ಸಂತಿಗೆ ಇದ್ದಿದ್ರಿಲ್ಲ, ಹಂಗೆ ಕರ್ಕೊಂಡು ಹೋಗಲಾಗಿದ್ದಿಲ್ಲ. ಈ ಸಾರಿ ನಿಂಗೆ ಇದ್ರಲ್ಲಿ, ಹಾಗಾಗಿ ನಿಗಳನ್ನೂ ಎಲ್ಲ ಅಲ್ಲಿ ಕರ್ಕೊಂಡು ಹೋಗೋಣ, ಈ ದೇವಸ್ಥಾನ ತೋರ್ಸೋಣ ಹೇಳಿ ಕರ್ಕೊಂಡು ಹೊರಟಿದ್ದಿ. ಅದಕ್ಕೆಂದರೆ ಸಾಮಾನ್ಯವಾಗಿ ವಿಷ್ಣುವಿನ ದೇವಸ್ಥಾನ ಅಂದರೆ ಈ ಕೇಶವನಾಥ ದೇವಸ್ಥಾನ ಎಲ್ಲರೂ ನೋಡೋದು ಕಡಿಮೆ. ಹಾಗಾಗಿ ನಿಂಗೆ ಎಲ್ಲರೂ ಆದರೆ ಅವಕಾಶ ಸಿಕ್ಕಿದ್ರೆ, ಟೈಮ್ ಸಿಕ್ಕಿದ್ರೆ ಈ ದೇವಸ್ಥಾನನೂ ಒಂದು ಸರಿ ನೋಡ್ಕೊಂಡು ಬನ್ನಿ. ಎಲ್ಲ ದೇವಸ್ಥಾನ ಥರನೇ ಚಂದಿದ್ದು. ಇಲ್ಲಿ ಎಲ್ಲ ಥರದ ಕಾರ್ಯಕ್ರಮವೂ ನಡೆಯಿತು. ಹಾಗೆಯೇ ಇಲ್ಲೇ ಹೋಗ್ತಾವ ಮಧ್ಯದಲ್ಲಿ ನನ್ನ ಫ್ರೆಂಡ್ ಮನೆ ಸಿಕ್ತು. ಅವ್ರ ಮನೇಲಿ ಅತ್ತೆ ಸೊಸೆ ಇಬ್ಬರೂ ರಾಶಿ ಹೂವಿನ ಗಿಡ ಮಾಡ್ತಾ, ಡೇರೆ ಗಿಡ, ಸೇವಂತಿಗೆ ಗಿಡ ಮತ್ತು ಹಣ್ಣು ತರಕಾರಿ ಎಲ್ಲ ಥರದ ಗಿಡನೂ ಮಾಡ್ತಾ. ಅಲ್ಲೂ ಹೊಕ್ಕಿ ನಿಂಗೆ ಅದನ್ನೆಲ್ಲ ತೋರಿಸ್ಕೊಂಡು ಕರ್ಕೊಂಡು ಹೋಗೋಣ ಹೇಳಿ ಹೊರಟಿದ್ದೆ ಇವತ್ತು. ನಿಂಗೆ ಇಷ್ಟ ಇದ್ದು ಹೇಳಾದರೆ ಈ ನನ್ನ ಸಂತಿ ಬನ್ನಿ, ಕರ್ಕೊಂಡು ಹೋಗ್ತಿ. ಕರ್ಕೊಂಡು ಹೋಗೋದಕ್ಕಿಂತ ಮೊದಲು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ ಪ್ಲೀಸ್. ಎಂತಕ್ಕೆಂದರೆ ನನ್ನ ಚಾನಲಲ್ಲಿ ಉದ್ದೇಶ ನಿಗಳನ್ನ ಎಂಟರ್ಟೈನ್ ಮಾಡೋದು, ಮತ್ತು ನಂದು ಸ್ವಲ್ಪ ಮಟ್ಟಿಗಿನ ಎಲ್ಲ ಸಮಸ್ಯೆ ನೋವು ಎಲ್ಲದನ್ನು ಮರೆಯಲಾಗ್ತು ಹೇಳೋ ಕಾರಣಕ್ಕೆ ನಾ ಈ ಚಾನಲ್ ಮಾಡ್ಕೊಂಜಿ. ಈಗ ಎಲ್ಲರ ಜೀವನದಲ್ಲೂ ಒಂದೊಂದು ಥರ ನೋವು ಇರ್ತು, ಮಾನಸಿಕವಾಗಿರ್ತು, ದೈಹಿಕವಾಗಿರ್ತು, ಎಲ್ಲ ಥರದ್ದು ಇರ್ತು. ನನ್ನ ದಿನಚರಿನ ಅರ್ಧದ ಮಟ್ಟಿಗೆ ಹಂಚ್ಕೊಂಜಿ, ಇನ್ನು ಅರ್ಧ ಹಂಚ್ಕೊಂಡಿಲ್ಲ. ಎಂತಕ್ಕೆ ಕೇಳಿದ್ರೆ ಅಷ್ಟರ ನಂತರ ನಾ ಎಂತೆಂತ ಮಾಡ್ತಿ ಹೇಳೋದು ನಿಂಗೆ ಗೊತ್ತಾಗ್ತಾ ಇಲ್ಲ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತಿ. ಎಂತಕ್ಕೆ ಅಂದರೆ ಈ ಟೈಮಲ್ಲಿ ಸ್ವಲ್ಪ ಮಟ್ಟಿಗೆ ಫ್ರೀ ಇರ್ತಿ, ಆ ಟೈಮ ಎಂತೆಂತಕ್ಕೆ ಸ್ಪೆಂಡ್ ಮಾಡ್ತಿ ಹೇಳೋದ್ರೆ ತೋರಿಸ್ತೀನಿ ನಿಂಗೆ. ಹಾಗಾಗಿ ಈ ವಿಡಿಯೋ ನೋಡ್ತಾ ಇದ್ದವಕ್ಕೆಲ್ಲರಿಗೂ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ ಅಂಥದ್ದು ಕೇಳಿದರೆ ನಿಂಗವು ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಈ ಥರದ ವೀಡಿಯೋ ಎಲ್ಲ ಕಡೆ ಎಲ್ಲ ಸಿಗ್ತಿಲ್ಲ ಅಲ್ಲಿ. ಹಾಗಾಗಿ ಮತ್ತು ಇದರಿಂದ ನಿಂಗಳ ಕಾಮೆಂಟ್ಸು, ನಿಂಗಳ ಲೈಕ್ಸು, ಶೇರು ಎಲ್ಲ ನೋಡಿ ನಂಗೆ ಎಷ್ಟೋ ನೋವು, ಎಷ್ಟೋ ದುಃಖ, ಎಷ್ಟೋ ಸಮಸ್ಯೆ ನಾ ಮರೀತಾ ಇದ್ದಿ. ಎಂತಕ್ಕೆಂದರೆ ಸಾಮಾನ್ಯವಾಗಿ ನಂದು ಮೆನೋಪಾಸ್ ಪೀರಿಯಡು ಅದೆಲ್ಲ ಹೇಳ್ತಿಲ್ಲ, ಆದರೆ ಹೇಳ್ತಾ ಇದ್ದಿ ನಾನು. ಅದರಿಂದ ಎಷ್ಟು ಸಮಸ್ಯೆ, ಮಾನಸಿಕ ಒತ್ತಡ ಎಂತೆಂತ ಆಗ್ತುಳು ಅದು ಹೆಣ್ಮಕ್ಳಿಗೆ ಮಾತ್ರ ಗೊತ್ತಿರುತ್ತು. ಮತ್ತು ನನಗೆ ಇದ್ದಿದ್ದು ಒಬ್ಬನೇ ಮಗ, ಅವನ ಮೇಲೆ ನನ್ನ ಜೀವನ ಇಟ್ಕಂಜಿ. ಅವನು ಈಗ ಉಡುಪಿಲಿ ಕಲಿಯಲು ಹೋಜ. ಇಷ್ಟು ದಿವಸ ಒಂದು ದಿವಸನೂ ಅವ್ನು ಬಿಟ್ಟಿಗೆ ನಾ ಇದ್ದಿದ್ನಿಲ್ಲ. ಈ ಎಲ್ಲ ಕಾರಣ ಮೆನೋಪಾಸು ಮತ್ತು ನನ್ನ ಮಗನಿಗೆ ಬಿಟ್ಟಿಕ್ಕಿದ್ದಿದ್ದು ಎಲ್ಲದೂ ಸೇರಿ ನನಗೊಂಥರ ಮಾನಸಿಕ ಒತ್ತಡ ಆಗಿ ಸಿಕ್ಕಾಪಟ್ಟೆ ಕಷ್ಟನೇ ಆಗ್ತಿತ್ತು. ಈಗ ನಾವು ಇಷ್ಟು ಮಾತಾಡತ್ತಿ ಸಿದ್ದಾಪುರ ಬಂತು ನೋಡಿ. ಹಾಗಾಗಿ ಇದನ್ನೆಲ್ಲ ಮರೆಯಲ್ಲೇ ನನ್ನ ಫ್ರೆಂಡು ಈ ಸಜೆಷನ್ ಕೊಡ್ಚು ನನಗೆ, ನೀ ಯೂಟ್ಯೂಬಲ್ಲಿ ಎಂತಕ್ಕೆ ಮಾಡಲ್ಲಾಗ, ಅದರಿಂದ ನಿಂಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಆಗ್ತುಳಿ. ಆದರೆ ಇದೆಲ್ಲ ನನ್ನ ಹತ್ರ ಎಲ್ಲ ಆಗ್ತಾಯಿ. ಎಲ್ಲರೂ ಮತ್ತು ಇಷ್ಟೆಲ್ಲ ಲೈಕ್ಸು, ಶೇರು, ಸಬ್ಸ್ಕ್ರೈಬ್ ಮಾಡ್ತೀವಿಲ್ಲ ಹೇಳಿ ನಾ ಅಂದ್ಕೊಂಡಿದ್ದೆ. ಆದರೆ ಇಲ್ಲೇ ಆ ಥರ ಇಲ್ಲ. ಜನರು ನಿನ್ನೂ ಒಪ್ಪಿಗೆ ನೋಡು ಹೇಳೋದು ನನಗೆ ಎಂಟರ್ಟೈನ್ ಮಾಡಿದ್ದಕ್ಕೆ ನಾನು ನೋಡಿ, ಇದು ಸಿದ್ದಾಪುರ ಬಸ್ ಸ್ಟ್ಯಾಂಡು, ಇಲ್ಲಿಂದ ಮುಂದೆ ಹೋಗೋವು ಈಗ. ಹಾಗಾಗಿ ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೆ. ಹಾಗೇಳಿ ನಂಗೆ ಸುಮಾರು ಕಾಮೆಂಟ್ಸು ಬರ್ತಾಯಿದ್ದು, ನಿಮ್ಮ ಚಾನಲ್ ನೋಡ್ತಾ ಇದ್ದರೆ ನನಗೆ ಒಂಥರ ಮಾನಸಿಕವಾಗಿ ನೆಮ್ಮದಿ ಸಿಕ್ತು, ಅದರಿಂದ ರಾಶಿ ಖುಷಿ ಸಿಕ್ತು, ಇನ್ನೂ ಈ ಥರ ಜಾಸ್ತಿ ಮಾಡಿ ಹೇಳಲ್ಲವ. ನಂಗೆ ಇದರಿಂದವ ನಂದು ಎಷ್ಟೋ ನೋವು, ಶಾರೀರಿಕವಾಗಿ ನೋವು, ಮಾನಸಿಕವಾಗಿ ನೋವು ಎಲ್ಲದರಿಂದವ ಸ್ವಲ್ಪನಾರು ಮುಕ್ತಿ ಸಿಗ್ತಾಯಿದ್ದು ನನಗೂ. ಹಾಗೆ ನಿಂಗಕ್ಕೂ ಅದೇ ಥರ ಆಗ್ತಾಯಿದ್ದು ಹೇಳಾರೆ ನಂಗೆ ಕಾಮೆಂಟಲ್ಲಿ ತಿಳಿಸಿ. ಈ ನೋಡಿ ನಾವು ಸಿದ್ದಾಪುರದಕ್ಕಿಂತ ಮುಂದೆ ಹೋಗ್ಯಾತು. ಇಲ್ಲಿ ಪರಿಸರ, ವಾತಾವರಣ ಎಲ್ಲ ಹೆಂಗಿದ್ದು ನೋಡಿ, ಎಷ್ಟು ಚಂದ ಇದ್ದುಳಿ. ಇಲ್ಲೆಲ್ಲ ಈಗ ಗದ್ದೆ, ತೋಟ ಮತ್ತು ಕೆರೆ ಎಲ್ಲ ಸಿಗ್ತಾ ಹೋಗ್ತು. ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ನಾನು ಇದನ್ನೆಲ್ಲ ನೋಡ್ಕೊತ ಹೋದಿ. ಹಂಗೆ ನೋಡಲ್ಲೋದ್ರೆ ಇದು ಒಂಥರ ಲಾಂಗ್ ಡ್ರೈವ್ ಒಳ್ಳೆ ಹೇಳಕ್ಕು ನೋಡಿ. ಇಲ್ಲೊಂದೆಷ್ಟು ದೊಡ್ಡ ಕೆರೆ ಇದ್ದು, ಎಂಥದ್ದು ಕೆರೆ ಹೇಳಿದ್ದ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಯಜಮಾನ್ರು ಹೇಳಷ್ಟೊತ್ತಿ ನನಗೂ ಮರ್ತೋಗಿತ್ತು. ಹೀಗೆ ಇದನ್ನೆಲ್ಲ ನೋಡ್ಕೊತ ನಿಂಗಳನ್ನೂ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಿ. ಹಾಗೆ ಇಲ್ಲೊಂದು ಬಸ್ ಹೊರಡ್ಚು ನೋಡಿ, ಇದನ್ನೆಲ್ಲ ತೋರಿಸ್ಕೊತ
ಹಾಗೆ ನನ್ನ ಫ್ರೆಂಡಿಗೆ ಎಂಥದಾದ್ರು ಗಿಫ್ಟ್ ಕೊಡವಲ್ಲಿ ಹಾಗಾಗಿ ನೋಡಿ ಗರಟದಲ್ಲಿ ಒಂದು ಸೇವಂತಿಗೆ ಗಿಡ ನೆಟ್ಕೊಂಡಿದ್ದಿತ್ತು, ಅದನ್ನೇ ತಗೊಂಡು ಹೊರಟಿದ್ದು. ಇನ್ನೊಂದು ಗುಲಾಬಿ ಗಿಡ ಇತ್ತು. ನಾ ಹೇಳಿದ್ನಲ್ಲಿ ಹೆಚ್ಚಾಗಿ ನಾ ಎಂತ ಮಾಡ್ತೀನಿ ಕೇಳ್ರೆ, ನಾನು ನಂದು ಹಿಂದಿನ ವೀಡಿಯೋದಲ್ಲವ ನಿಂಗೆ ತೋರಿಸಿದ್ದೆ ನನ್ನ ಗುಲಾಬಿ ಗಿಡ ಎಲ್ಲ ಯಾವ್ಯಾವ ಥರದ್ದಿದ್ದು ಎಂತ ಇದ್ದು ಹೇಳಲ್ಲವ. ನಾ ಎಂತ ಮಾಡ್ತೀನಿ ಕೇಳ್ರೆ, ಹೆಚ್ಚಾಗಿ ಕಟ್ ಮಾಡಿದ್ದು ಒಂದು ಗಿಡನೂ ವೇಸ್ಟ್ ಮಾಡ್ತಿಲ್ಲ. ಪ್ರತಿ ಹೆಣ್ಣೆನೂ ಆ ಮರಳಲ್ಲಿ ಹೋಗದಿಡ್ತಿ, ಅದು ಎಲ್ಲದು ಸುಮಾರು ಬೇರು ಬಂದಿರ್ತು, ಕೊಟ್ಟೆಗೆ ಶಿಫ್ಟ್ ಮಾಡಿರ್ತಿ. ಪುಟಿ ಪುಟಿ ಕೊಟ್ಟೆಲ್ಲ ರಾಶಿ ಹೂವಾಗ್ತು. ನಿಂಗೆ ನೋಡಿಕ್ಕು ನನ್ನ ಹಿಂದಿನ ವೀಡಿಯೋದಲ್ಲೆಲ್ಲವ. ಹಾಗಾಗಿ ಎಂತ ಮಾಡ್ತೀವಿ ಕೇಳ್ರಿ, ನನಗೆ ಜಾಸ್ತಿ ಜಾಗಿಲ್ಲ, ನಾನು ನೆಡುವಷ್ಟು ನೆಟ್ಕೊಂಡು ನಾ ಎಲ್ಲಿಗೆ ಹೋಗ್ತಿ, ಯಾರ ಮನೆಗೆ ಹೋಗ್ತಿ, ಅವು ಹೂವಿನ ಗಿಡ ಹಿತ್ತಲು ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದ್ದರೆ ತರಕಾರಿ ಬೀಜ, ಸೇವಂತಿಗೆ, ಗುಲಾಬಿ ಗಿಡ ಎಲ್ಲ ಅವಕ್ಕೂ ತಗೊಂಡೋಗಿ ಕೊಟ್ಬಿಡ್ತೀವಿ. ಅವಕ್ಕೆ ಬೇಕಾ ಬ್ಯಾಡ್ದ ಅಂದ್ರೆ ಅವ್ರ ಮೇಲೆ ಇದ್ದ ಇಲ್ಲ ನೋಡ್ತಿನಿಲ್ಲ, ಅವು ಖುಷಿಯಿಂದ ನೆಟ್ಗತ್ತ. ಹಿಂದಿನ ಸರಿ ಈಗ ಒಂದು 2 ವರ್ಷದ ಹಿಂದೆ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾನೋ ಅದಕ್ಕೆ ಬಟನ್ ರೋಸ್ ಗಿಡ ತಗೊಂಡೋಗಿ ಕೊಟ್ಟಿದ್ದಿ, ಕೆಂಪು ಕಲರಿಂದು. ಅದು ಅಂದರೆ ಈಗ ಸಿರ್ಸಿಲ್ಲಿ ಇದರಲ್ಲಿ ಅಂದರೆ ಎಲ್ಲ ಮಾರಾಟಕ್ಕೆ ಬತ್ತಲಿ ಎಂಗೇಜ್ಮೆಂಟ್ ರೋಸು ಹೇಳ್ತಾನೆ ನಂಗಳ ಬದಿಗೆ. ನಿಂಗೆ ಎಂತ ಹೇಳ್ತೀರಿ ಕಾಮೆಂಟ್ ಮಾಡಿ. ಅದರದ್ದು ಗಿಡ ತಗೊಂಡು ಹೋಗಿ ಕೊಟ್ಟಿದ್ದಿದ್ದಿ. ಅದು ನಂಗೆ ಫೋನ್ ಮಾಡಿದಾಗೆಲ್ಲ ಹೇಳ್ತಿತ್ತು ಅದರಲ್ಲಿ ಎಷ್ಟು ಗಿಡ ಮಾಡ್ಕೊಂಡು. ನಾನು ನೋಡಿ ಈ ಸರಿ ಹೋಗಿ ನೋಡಿ ನನಗೂ ಸಿಕ್ಕಾಪಟ್ಟೆನೇ ಖುಷಿ ಆಯ್ತು. ಅದು ಅದರಲ್ಲೂ ಅದು 2-3 ಗಿಡ ಅದು ಮಾಡ್ಕೊಂಡಿತ್ತು, ಮತ್ತು ಸಿಕ್ಕಾಪಟ್ಟೆ ಜನ ಕೊಟ್ಟಿದ್ದಾಡ, ಅವು ಎಲ್ಲರೂ ಮಾಡ್ಕೊಂಡ್ಬೇಡ. ಹಾಗಾಗಿ ಈ ಸರಿನೂ ಇನ್ನೊಂದು ಜಾತಿ ಗುಲಾಬಿ ಗಿಡನ ಮತ್ತು ಇದು ಈ ಗರಟದಲ್ಲಿ ಸೇವಂತಿಗೆ ಗಿಡನ ತಗೊಂಡು ಹೋಗಿ ಕೊಡೋಣ ಹೇಳಿ ಹೊರಟಿದ್ದಿ. ಅದನ್ನು ನೋಡಿ ಅದ್ರ ಅತ್ತಿಗೆ ಅದಕ್ಕೆ ರಾಶಿನೇ ಖುಷಿ ಆಯ್ತು ನೋಡಿ. ಈಗ ನಾವು ಅವ್ರ ಮನೆಗೂ ನಿಂಗಳನ್ನ ಕರ್ಕೊಂಡು ಹೋಗ್ತೀವಿ. ಈಗ ತಾಳಗುಪ್ಪ ಬಂತು. ಇಲ್ಲಿ ಪಾಂಡುರಂಗ ಮತ್ತು ಮೆಣಸ್ಗಾರು ಹೇಳೋ ಒಂದು ಫೇಮಸ್ ಬಟ್ಟೆ ಅಂಗಡಿ ಇದ್ದು, ನಿಂಗೆಲ್ಲ ಹೋಗಿಕ್ಕು ಗೊತ್ತಿದ್ದ ಇಲ್ಲಿ ಅದೇನು ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಚಲೋ ಚಲೋ ಬಟ್ಟೆ ಸಿಗ್ತಾಡ. ನಾನು ಒಂದು ಸರಿ ಏನೋ ಹೋಗಿದ್ದಿ, ಕಡೆಗೆ ಹೋದ್ನಿಲ್ಲ ಬಿಡಿ. ಆದರೆ ಸ್ವಲ್ಪ ತಾಳಗುಪ್ಪ ಅಂದರೆ ಇವೆರಡು ಅಂಗಡಿನೇ ಹೆಸರು ಹೇಳ್ತಾ. ಹಾಗೆ ಇಲ್ಲಿ ಒಂದು ರೈಲ್ವೆ ಗೇಟ್ ಬಂತು ನೋಡಿ ತಾಳಗುಪ್ಪದ. ನಾನು ಹೆಚ್ಚಾಗಿ ರೈಲ್ವೆ ಗೇಟು ಆ ಥರದನ್ನೆಲ್ಲ ನೋಡಿದ್ನಿಲ್ಲ, ರೈಲ್ವೆ ಮೇಲೆ ಹೋದನೇ ಇಲ್ಲೇ. ನೋಡವು ನೆಕ್ಸ್ಟ್ ಟೈಮ್ ಅಂಥ ಅವಕಾಶ ಯಾವಾಗ ಸಿಕ್ತು ಹೇಳಿ. ನೆಕ್ಸ್ಟ್ ಟೈಮು ಬೆಂಗಳೂರಿಗೆ ಹೋಗೋ ಚಾನ್ಸ್ ಇದ್ದು ನನ್ನ ತಂಗಿ ಮನೆಗೆ, ಅಲ್ಲಿ ಹೋಗ್ಬೇಕಾರೆ ಹೋಗವಳು ಅಂದು ಕಂಜಿಯ ನೋಡವು ಎಂತ ಆಗ್ತು ಹೇಳಿ. ಅಲ್ಲೂ ನಿಂಗಳು ಕರ್ಕೊಂಡು ಹೋಗ್ತೀವಿ. ಅಲ್ಲೂ ಸುಮಾರು ಪ್ರೇಕ್ಷಣೀಯ ಸ್ಥಳ ಇದು ಎಲ್ಲದೂ ಇದ್ದು ನಿಂಗೆ ತೋರಿಸ್ತೀನಿ ನೋಡಿ. ಇಲ್ಲಿ ರಸ್ತೆ ಹಂಚಿಗೆ ಅನಾನಸ್ ಹೆಂಗೆ ಇಟ್ಕತ್ತಾಳಿ. ಇಲ್ಲಿ ಗದ್ದೆ ಬೈಲೆಲ್ಲ ಎಷ್ಟು ಚಂದ ಇದ್ದು. ಇಲ್ಲಿ ಒಂದು ಉದ್ದಕ್ಕೆ ಲಾಂಗ್ ಡ್ರೈವ್ ಹೋಗಂತ ಒಂದು ಪ್ಲೇಸ್ ಒಳ್ಳೆ ಹೇಳಕ್ಕು ನೋಡಿ, ಎಷ್ಟು ಚಂದ ವೆದರ್ ಇದ್ದು. ಇಲ್ಲಿ ಎಷ್ಟೆಲ್ಲ ಜನ ಫೋಟೋಶೂಟ್ ಎಲ್ಲ ಮಾಡ್ತಾ ಇದ್ದಿದ್ದೆ ನಂಗೆ ಹೋಗ್ಬೇಕಾದ್ರೆ. ಈ ಜಸ್ಟ್ ಮ್ಯಾರಿಡು ಮತ್ತು ಮದುವೆ ಆಗ್ತಾ ಇದ್ದವು, ಎಂಗೇಜ್ಮೆಂಟ್ ಆದವು ಎಲ್ಲವ. ಇಲ್ಲಿ ರಸ್ತೆ ಹಂಚಿಗೆ ಸೇಲ್ ಮಾಡಲು ಎಂತೆಂಥ ಇರುತ್ತಾ ಅಂಥ ಐಟಮ್ಸ್ ಎಲ್ಲವ ಒಂದೊಂದು ಸಣ್ಣ ಸಣ್ಣ ಗೂಡು ಅಂಗಡಿ ಥರ ಮಾಡ್ಕೊಂಡು ಅಲ್ಲಿ ಇಟ್ಕೊಂಡಿರ್ತ. ಬೇಕಾದಿಂತಕ್ಕೇಂದ್ರೆ ಇಲ್ಲಿ ಜಾಸ್ತಿ ಜನ ಓಡಾಡೋದಕ್ಕೆ ತಗೊಂಡು ಹೋಗ್ತಾಳಿ. ಮತ್ತು ಅನಾನಸ್ ಜಾಸ್ತಿ ಇಟ್ಕೊಂಡಿರ್ತ. ಸ್ವಲ್ಪ ಕಡಿಮೆ ರೇಟು ಇದ್ದಿರ್ತಾನ. ನಂಗೆ ಕೇಳಿದ್ವಿಲೆ ಪುಟ್ಟ ಪುಟ್ಟ ಅಂಗಡಿ ಮಾಡ್ಕೊಂಬೋದು ಇಟ್ಕೊಂಬೋದು ಮಾಡ್ತಾ. ಮತ್ತು ಕೆಲವು ಜನ ಎಂತ ಮಾಡ್ತಾ, ಈ ಸೌತೆಕಾಯಿ ಮತ್ತು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತ. ಕಟ್ ಮಾಡಿ ಇಟ್ಕೊಂಡು ಉಪ್ಪು ಹಾಕಿ ಎಲ್ಲವ ಹೋಗೋ ಬರೋವೆಲ್ಲ ತಿಂತಾ ಇರ್ತವಲ್ಲಿ, ಹಾಗಾಗಿ ಇಟ್ಕೊಂಡಿರ್ತ. ಈ ನೋಡಿ ನನ್ನ ಫ್ರೆಂಡ್ ಮನೆ ಬರ್ತಾಯಿದ್ದು, ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಂಗಳನ್ನ. ನೋಡಿ ಇದೆ ನನ್ನ ಫ್ರೆಂಡ್ ಮನೆ. ಇಲ್ಲಿ ನಂಗೆ ಬರೋಷ್ಟೊತ್ತಿಗೆ ಸ್ವಲ್ಪ ಬಿಸಿಲಾಗ್ಬಿಟ್ಟಿತ್ತು ನೋಡಿ. ಇಲ್ಲಿ ತೋರಿಸ್ತಾ ಇದ್ದಿ ಸೇವಂತಿಗೆ ಗಿಡ ಎಲ್ಲ ಎಷ್ಟು ಚಂದ ಮಾಡಿ ನೀಟಾಗಿಟ್ಟಿದ್ದ. ಮನೆಯೂ ರಾಶಿ ಚಂದ ಇದ್ದು, ಹೊರಗಡೆ ಜಾಗನೂ ರಾಶಿ ಚಲೋ ಇದ್ದು, ಮತ್ತು ಅವಕ್ಕೆ ಇಂಟ್ರೆಸ್ಟು ಸಿಕ್ಕಾಪಟ್ಟೆ ಇದ್ದು ಎಲ್ಲರಿಗೂ, ಮನೆಯವಕ್ಕೆಲ್ಲರಿಗೂ. ನೋಡಿ ಎಷ್ಟು ಚಂದ ಗಿಡ ಬೆಳೆಸಿದ ತೋರಿಸ್ತಾ ಇದ್ದಿ, ನೀಟಾಗಿಟ್ಟಿದ್ದ. ಹೆಂಗೆಂಗೋ ಎಲ್ಲ ಇಟ್ಟಿದ್ವಿಲ್ಲ ನೋಡಿ, ಎಷ್ಟು ಚಂದ ಕಾಣಿಸ್ತಾ ಇದ್ದೋಳಿ. ಇಲ್ಲೆಲ್ಲ ಪಾಟಿಕಲ್ ಹಾಕಿದ ಅಂಗಳ ಸ್ವಲ್ಪ ಜಾರೇ ಇತ್ತಡ. ನಂಗೆ ಹೋಗಡ ಅಂದ, ಆದರೂ ಹೋಜಿ ನೋಡಿ ಇಲ್ಲೆಲ್ಲ ಎಷ್ಟು ಚಂದ ಜೋಳಿ. ಇದನ್ನೆಲ್ಲ ಹೂವು ಟೈಮಿಗೆ ನನ್ನ ಫ್ರೆಂಡ್ ಹತ್ರ ಮತ್ತೆ ವೀಡಿಯೋ ಹಾಕ್ಕೊಳ್ತೀನಿ, ನಿಂಗೆ ಕಳಿಸ್ಕೊಡ್ತೀನಿ, ನಿಂಗಕ್ಕೂ ತೋರಿಸ್ತೀನಿ. ಹಾಂ ನೋಡಿ ಎಷ್ಟು ಚಂದ ಜೋಳಿ. ಹಿಂದಿನ ದಿವಸ ಅಷ್ಟೇ ಸುಮಾರು ಹೂವಿತ್ತು ಕೆಲವು ಗಿಡದಲ್ಲಿ, ಕೊಯ್ದ್ಯಾ ಅಂತು ನನ್ನ ಫ್ರೆಂಡು. ನೋಡಿ ಎಷ್ಟು ಚಂದ ಮಾಡಿಟ್ಟಿದ್ದ ಅಲ್ದ. ಹಿಂಗಿದೆಲ್ಲ ನೋಡಲು ಎಷ್ಟು ಖುಷಿ ಆಗ್ತು ಅಲ್ದ. ಮತ್ತು ಸ್ವಲ್ಪ ಈ ಸಾಗರ ಕಡೆ ಹೂವಿನ ಗಿಡ, ಸೇವಂತಿಗೆ ಗಿಡದಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ತೋರಿಸ್ತಾ. ಮತ್ತು ಅಲ್ಲಿ ವೆದರು, ಅಲ್ಲಿ ಅವ್ರ ಕೈಗುಣನೇ ಹೇಳಕ್ಕು. ರಾಶಿ ಚಂದ ಹೂವಾಗ್ತು, ಸಿಕ್ಕಾಪಟ್ಟೆ ಹೂವಾಗ್ತು, ರಾಶಿ ಜಾತಿ ಇರ್ತು ನೋಡಿ ಎಷ್ಟು ಚಂದ ಜೋಳಿ. ನಮ್ಗೆ ಹೂವಾದಾಗ ಹೋಗೋ ಅವಕಾಶ ಸಿಗ್ತಾ ಇಲ್ಲ ಅಂತದನ, ಹೂವಾದಾಗ ಸಿಕ್ಕಿದ್ರೆ ಮಾತ್ರ ಖಂಡಿತ ನಿಗಳನ್ನೂ ಕರ್ಕೊಂಡು ಹೋಗ್ತಿ. ನೋಡಿ ಇಲ್ಲೆಲ್ಲ ನಂಜಟೆ ಗಿಡ. ಮತ್ತು ಇಲ್ಲಿ ನೋಡಿ ಮಾಡಿ ಹಗಲು ಇರ್ತವಲ್ಲಿ ಅದರದ್ದು ಗಿಡ ಕೂಡ ಇದ್ದು. ಮುಂದೆ ಹೋಗಿ ವೀಡಿಯೋ ಮಾಡಲು ಆಗಿಲ್ಲ, ನನಗೆ ಟೈಮ್ ಆಗೋಗಿತ್ತು. ಮತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು, ಮಳೆ ಇತ್ತಿಲ್ಲ ನೋಡಿ. ಡೇರೆ ಗಿಡ, ದಾಸಾಲ ಗಿಡ ಎಲ್ಲ ಥರದ ವೆರೈಟಿನೂ ಇತ್ತು ಇವ್ರ ಮಲ್ಲಿ. ನೋಡಿ ಎಷ್ಟು ಚಂದ ಮಾಡಿಟ್ಟಿದ್ದ ಹೇಳಿ. ದಣಿ ಹೂವಾಗ್ತಾ ಇದ್ದು. ಈ ಸರಿನ ಮಳೆಗೆಲ್ಲ ಸ್ವಲ್ಪ ಮಟ್ಟಿಗೆ ಕೊಳೆ ಬಂದಂಗೆ ಆಗಿತ್ತು
ನೋಡಿ ದಾಸವಾಳ ಗಿಡ ಎಲ್ಲ ಹೂವಾಗಿತ್ತಿಲ್ಲ. ನಾನು ಇವ್ರ ಮನೆದೊಂದು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಹೆಂಗೆ ಗ್ರೋ ಬ್ಯಾಗಲ್ಲೆಲ್ಲ ನೋಡಿ ಹೂವು ಜೋಡಿ ಚಂದ ಜಾತಿದಿದ್ದು ದಾಸವಾಳೆಲ್ಲವ ಇವ್ರ ಮನೆ. ನೋಡಿ ಇಲ್ಲಿ ಒಂದನ ಹೂವಾಜು ನಮಗೆ ನೋಡಲು ಸಿಕ್ಕಿದ್ದು ಒಂದೆಯ. ಮತ್ತು ಯಾವಾಗಾರು ಅವಕಾಶ ಸಿಕ್ಕಿದ್ರೆ ನೋಡೋಣ. ಇಲ್ಲೆಲ್ಲ ಗುಲಾಬಿ ಗಿಡ ಎಲ್ಲ ಇದ್ದು, ಆದರೆ ಈ ಟೈಮಲ್ಲಿ ಅಷ್ಟು ಹೂವು ಆಗ್ತಿಲ್ಲ. ಅಲ್ಲಿ ಹೂವಾಗೋ ಟೈಮಿಗೆ ನಂಗೆ ಒಪ್ಪಲಾಗ್ತಿಲ್ಲ. ಹಾಗಾಗಿ ಇಷ್ಟರ ಮಟ್ಟಿಗಾರು ತೋರ್ಸೋಣ ಹೇಳಿ ತೋರಿಸಿದ್ದಿ ನೋಡಿ. ಇಲ್ಲಿ ನೋಡಿ ಡ್ರ್ಯಾಗನ್ ಫ್ರೂಟ್ ಇದ್ದು ನೋಡಿ. ಇಲ್ಲೆಲ್ಲ ಬಣ್ಣದ ಗಿಡ, ದಾಸವಾಳ ಗಿಡ ಎಲ್ಲ ಇಷ್ಟು ಥರದ್ದಿದ್ದೂಳಿ. ಹಾಗೆ ಇಲ್ಲಿ ನೋಡಿ ಡೇರೆ ಗಿಡ ಇಷ್ಟು ಚಂದ ಮಾಡಿ ನೀಟಾಗಿ ಇಟ್ಟಿದ್ದ ಹೇಳಿ ಚೀಲದಲ್ಲಿ ಎಲ್ಲ ಗುಟ್ಟ ಕೊಟ್ಟು. ಒಂದು ಚೂರು ಹಾಳಾಗತ್ತೆ ಹೋದಂಗೆ. ಹಿಂದಿನ ದಿವಸ ಅಷ್ಟೇ ಸ್ವಲ್ಪ ಮಟ್ಟಿನ ಹೂ ಕೊಯ್ದು ಹೇಳ್ತಾ ಇತ್ತು ನನ್ನ ಫ್ರೆಂಡು. ನೋಡಿ ಡ್ರ್ಯಾಗನ್ ಫ್ರೂಟ್ ಹೆಂಗೆ ಮಗ್ಬಿಟ್ಟಿದ್ದೋಳಿ. ಯಾರ್ಯಾರಿಗೆ ಈ ಥರ ವೀಡಿಯೋ ನೋಡಲು ಇಷ್ಟ ಆಗ್ತಾಯಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಇಲ್ಲೊಂದು ಕಲರಿನ ಡೇರೆ ಆಜು ಎಷ್ಟು ಚಂದಾಜು. ಫುಲ್ ಹೂವಾಗಿದ್ರೆ ಇನ್ನೂ ನೋಡೋಕೆ ಚೆಂದ ಕಾಣಿಸ್ತಿತ್ತು. ಅದರಷ್ಟೆಲ್ಲ ಆಗಿತ್ತಿಲ್ಲ. ಆದರೂ ಇಷ್ಟಾದರೂ ಒಂದು ಅವಕಾಶ ನಮಗೆ ಸಿಕ್ತಲ್ಲಿ ಹೇಳಿ ಖುಷಿ ಆಯ್ತು. ನೋಡಿ ಹೆಂಗೆ ಚೀಲದಲ್ಲಿ ನೆಟ್ಟಿದ್ದಾಳೆ ಎಷ್ಟು ಚಂದ ಮಾಡಿ. ಈ ಅಮ್ಮಲೆಲ್ಲ ನೆಲಕ್ಕೆ ಓಳಿ ಹೊಯ್ದು ನೆಡ್ತೀಯ, ಗಡ್ಡೆ ಕಿತ್ತು ಇಡ್ತೀಯ. ಇವು ಚೀಲದಲ್ಲೇ ಇಡ್ತಬೇಡ. ಇಲ್ಲಿ ಬೀನ್ಸು ಮತ್ತು ರಿಂಗ್ ಬೀನ್ಸು ಇಡ್ತೀವಲ್ಲಿ ಗಿಡ ಬೀನ್ಸುಳಿ, ಅದನ್ನೆಲ್ಲ ಚೀಲದಲ್ಲಿ ಹಾಕಿದ್ದ. ಕೆಲವಷ್ಟು ಅವ್ರ ಮೇಲೆ 2 ನಾಯಿ ಇದ್ದವು, ಸ್ವಲ್ಪ ಹಾಳು ಮಾಡಿಬಿಟ್ಟಿದ್ದು ಬೇಡ. ಆದರೂ ಕೆಲವು ಗಿಡ ಚಲೋ ಆಜು. ನೋಡಿ ಇದು ಗಿಡ ಬೀನ್ಸು, ಅದಕ್ಕೆ ಗುಟ್ಟ ಕೊಡವು ಆ ಥರದ್ದು ಎಂಥದ್ದು ಇಲ್ಲೇ. ಕಾಯಿ ಸಿಕ್ಕಾಪಟ್ಟೆ ಬಿಟ್ಟಿದ್ದು, ನಿಮಗೆ ಹತ್ತಿರದಿಂದ ತೋರಿಸಲಾಜಿಲ್ಲ ನನಗೆ. ಹಾಗೆ ಇಲ್ಲಿ ನೋಡಿ ಕಾಯಿ ಸಿಪ್ಪೆಯಲ್ಲಿ ಎಷ್ಟು ಚಂದ ಅಲಂಕಾರ ಮಾಡಿಟ್ಟಿದ್ದ ಹೇಳಿ. ಮಧ್ಯದಲ್ಲಿ ದೂರ್ಬೆ, ಸೈಡಲ್ಲಿ ತುಳಸಿ ಹಾಕಿ ಎಷ್ಟು ಚಂದ ಮಾಡಿದ್ದ ಹೇಳಿ. ಚಂದ ಕಾಣಿಸ್ತಾ ಇದ್ದು ಅಲ್ದ. ಇದು ಕರೆಕ್ಟಾಗಿ ಹಬ್ಬಿದ್ರೆ ಇನ್ನೂ ಚಂದ ಕಾಣಿಸ್ತು ನೋಡಿ. ಇಲ್ಲೂ ಕಾಯಿ ಸಿಪ್ಪೆಲ್ಲಿ ಎಂಥದ್ದು ಗಿಡ ನೆಟ್ಟಿದ್ದದೆ ಅಂತೂ ನನ್ನ ಫ್ರೆಂಡ್ ಹೇಳಿತ್ತು. ನಂಗೆ ಅದು ಕರೆಕ್ಟಾಗಿ ನೆನಪಿಲ್ಲ, ಮರ್ತೋಜು. ಇಲ್ಲಿ ಉಳಿದಿದ್ದು ನಂಜಾಟೆ ಇದು ಆ ಥರದ್ದೆಲ್ಲ ಸುಮಾರು ಗಿಡ ಇತ್ತು. ಇಲ್ಲಿ ನೋಡಿ ಗ್ರೋ ಬ್ಯಾಗಲ್ಲಿ ಗುಲಾಬಿ ಗಿಡ ಎಷ್ಟು ಚಂದ ಮಾಡಿ ನೆಟ್ಟಿದ್ದೆ. ಆದರೆ ಇದು ಗುಲಾಬಿ ಸೀಸನ್ ಅಲ್ಲ, ಆದರೂ ಒಂದು ಪುಟ್ ಹೂವು ಆಗಿತ್ತು. ಈಗ ನಾವು ಹಂಸಗಾರಿಂದ ಮುಂದೆ ಬಂದಾಜು. ಈಗಿನ ನೆಕ್ಸ್ಟ್ ಕೋಗೋಡಿಗೆ ಹೋಗವು. ಇಲ್ಲಿಂದ ಹತ್ತಿರದಲ್ಲೇ ಇದ್ದು ತೋರಿಸ್ತೀನಿ ಹಿಂಗೆ ಕಲ್ಲು ಕರ್ಕೊಂಡೋಗಿ. ನೋಡಿ ಇವರೇ ಅವರ ಅತ್ತೆ. ವಯಸ್ಸಾದರೂ ಎಷ್ಟು ಇಂಟ್ರೆಸ್ಟಿಂಗಿಂದ ಮಾಡ್ತರು ಎಲ್ಲದರಲ್ಲೂ. ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಅವರಿಗೆ. ಇವಳು ನನ್ನ ಫ್ರೆಂಡು. ಎಲ್ಲ ಥರದ ಗಿಡನೂ ಇದ್ದು, ಸೀಡ್ಲೆಸ್ ಪ್ಯಾರ್ಲೆನೂ ಇದ್ದು ಇವ್ರ ಮೇಲೆ. ಹೊರಗಡೆಯಿಂದ ಹಣ್ಣಿಂದು ತರಕಾರಿದು ಎಲ್ಲದೂ ತಂದು ಗಿಡ ಮಾಡ್ಕೊತಿರ್ತಾರೆ, ಅಷ್ಟು ಇಂಟ್ರೆಸ್ಟ್ ಇದ್ದು. ಈಗ ಇಲ್ಲಿಂದ ಮುಂದೆ ನಾವು ಕೋಗೋಡು ಕೇಶವನಾಥ ದೇವಸ್ಥಾನಕ್ಕೆ ಹೋಗೋಣ. ಇದು ಹತ್ತಿರದಲ್ಲೇ ಇದ್ದು. ಆ ದೇವಸ್ಥಾನದ ಎದುರಿಗೆ ಎಷ್ಟು ದೊಡ್ಡ ಕೆರೆ ಇದ್ದು ನೋಡಿ ಒಂದು. ನಾ ಹಿಂದೆ ತಾಳ್ಗುಪ್ಪ ಕೆರೆ ಮಿಸ್ ಮಾಡಿದೆ ನಿಂಗೆ ಕೇಳಲೆ. ವಾಪಸ್ ಹೋಗ್ತಾ ತೋರಿಸ್ತಿ. ಒಂದು 8-10 ಎಕರೆಯಲ್ಲಿ ಒಂದೇ ಕೆರೆ ಇದ್ದು. ಕೆರೆ ತುಂಬ ಕಮಲ ಇರುತ್ತು, ಆದರೆ ಈ ಕಮಲದ ಹೂವು ಇತ್ತಿಲ್ಲ ನೋಡಿ. ಈ ದೇವಸ್ಥಾನದ ಎದುರಿಗೆ ಇದ್ದಿದ್ದು ಕೆರೆ. ಈ ಪ್ರತಿ ದೇವಸ್ಥಾನದಲ್ಲೂ ಒಂದು ಎದುರಿಗೆ ಹೊಂಡ ಅಥವಾ ಹೊಳೆ, ಕೆರೆ ಅಂಥದಾರು ಒಂದು ಇದ್ದೇ ಇರ್ತು, ಒಂದು ನೀರಿನ ಮೂಲ. ಪ್ರತಿ ದೇವಸ್ಥಾನದಲ್ಲೂ ದೇವ್ರ ಎದುರಿಗೂ ಇದ್ದೇ ಇರ್ತು. ಇಲ್ಲೂ ಹಾಗೆ ಇದ್ದು. ಇಲ್ಲೂ ಪಕ್ಕದಲ್ಲಿ ಯಾವುದೋ ಒಂದು ದೇವರು ಇದ್ದು, ಆದರೆ ಇದು ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಇತ್ತು ಕಾಣಿಸ್ತು. ಆ ದೇವರಿಗೆ ಹುತ್ತ ಕಟ್ಟಿಗೆ ಬಿಟ್ಟಿತ್ತು ನೋಡಿ. ಇದು ಯಾವ ದೇವರು ಅಂತೂ ಗೊತ್ತಿಲ್ಲ ನಂಗೂ. ನೋಡಿ ಕುದುರೆ ಮೇಲೆ ಕತ್ತಿ ಹಿಡ್ಕೊಂಡು ಕೂತ್ಗಂಜ. ಯಾವ ದೇವರು ಅಂತೂ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಮತ್ತು ನಾ ಹೋಗಿದ್ದು ಇಲ್ಲಿ ಫಸ್ಟ್ ಟೈಮ್ ಆಗಿದ್ದಕ್ಕೆ ಗೊತ್ತಾಗಿಲ್ಲ ನೋಡಿ. ಇದು ಯಾವ ದೇವರು ನಿಂಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನೋಡಿ ಈ ಕೆರೆ ಹೆಂಗಿದ್ದುಳಿ. ಮಳೆಗಾಲ ಆಗಿದ್ದಕ್ಕೆ ಅಷ್ಟು ಕ್ಲೀನ್ ಅನ್ನಿಸ್ತಾ ಇಲ್ಲ. ಇಲ್ಲಿ ತೆಪ್ಪನ ಬೋಟ ಅಂತದೋ ಒಂದು ಇದ್ದು, ಅದ್ರ ಮೇಲೂ ಹೋಗ್ತಬೇಡ. ಅದು ನಂಗೆ ಅದು ಗೊತ್ತಿಲ್ಲ. ಅಲ್ಲಿ ಸೈಡಿಗೆ ಕಂಡಿತು ಅಷ್ಟೇಯ. ಹಾಂ ಇದೆಯಾ ನೋಡಿ ಕೇಶವ ದೇವಸ್ಥಾನ. ಸುತ್ತಲಿನ ಪರಿಸರ ರಶಿ ಚಲೋ ಇದ್ದು, ಅಂದರೆ ಕ್ಲೀನಾಗೂ ಇದ್ದು. ಮತ್ತು ಸಿಕ್ಕಾಪಟ್ಟೆ ಅಂದರೆ ಗಾಳಿ ಬೆಳಕು ಎಲ್ಲ ಸಿಗುವಂಗೆ ನೋಡಿ ಎಷ್ಟು ದೊಡ್ಡಕ್ಕಿದ್ದು ಹೇಳಿ. ನೋಡಿ ಇದೇ ದೇವಸ್ಥಾನ. ಹೊರಗಡೆ ಎಲ್ಲ ವೆದರ್ ಹೆಂಗಿದ್ದು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನನೂ ಹೊಸದಾಗಿ ಕಟ್ಟಿ ಚಂದ ಮಾಡಿ ಕಟ್ಟಿ ಜೀರ್ಣೋದ್ಧಾರ ಮಾಡ್ತಾನೆ ಇದ್ದ. ಅದೇ ರೀತಿಯೂ ಈ ದೇವಸ್ಥಾನನೂ ಆಜು ಅನ್ನಿಸ್ತು.
ನೋಡಿ ಹೆಂಗಿದ್ದಳು ಒಳಗಡೆ ಅಲ್ಲವ. ಆದರೆ ನಮಗೆ ಪೂರ್ತಿ ಒಳಗಡೆ ನೋಡಲು ಅವಕಾಶ ಇತ್ತಿಲ್ಲ, ಮತ್ತು ದೇವ್ರನ್ನ ಅಷ್ಟು ಹತ್ರದಿಂದ ತೋರಿಸೋ ಅವಕಾಶ ಯಾವ ದೇವಸ್ಥಾನದಲ್ಲೂ ಇಲ್ಲೇ. ನಿಂಗಕ್ಕೆಲ್ಲಾದರೂ ಅವಕಾಶ ಸಿಕ್ಕಿದ್ರೆ ನಿಂಗೆ ಹೋಗಿ ನೋಡ್ಕೆ ಬನ್ನಿ, ಆದರೂ ಸ್ವಲ್ಪ ಮಟ್ಟಿಗೆ ತೋರಿಸ್ತಿ. ನೋಡಿ ಇಲ್ಲಿ ಒಂದು ದೇವರಿದ್ದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಹನುಮಂತನ ಯಾವುದೋ ಇರೋವು, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಬಿಡಿ, ಯಾವುದೋ ದೇವರಿದ್ದು. ನೋಡಿ ಇಲ್ಲಿ ಇದು ದೇವರು. ಒಳಗಡೆ ಬಾಗಿಲು ಹಾಕಿದ್ದಕ್ಕೆ ಕರೆಕ್ಟಾಗಿ ಗೊತ್ತಾಗ್ತಾ ಇತ್ತಿಲ್ಲ, ನಂಗೆ ಹೋಗೋಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿದೋಗಿತ್ತು. ನಂಗೆ ಪೂಜೆ ಇರೋ ಟೈಮಿಗೆ ಹೋಗಲ್ಲ ಆಗಿಲ್ಲ, ಪೂಜೆ ಮಾಡಿಕ್ಕೆ ಹೋಗ್ಬಿಟ್ಟಿದ್ದಿದ್ರು ವೈದಿಕರು. ಹಾಗಾಗಿ ನೋಡಿ ಬಾಗಿಲು ಹೆಂಗಿದ್ದು, ಡಿಸೈನ್ ಹೆಂಗೆ ಮಾಡಿದ್ದ ಹೇಳೋದ್ರೆಲ್ಲ ತೋರಿಸ್ತಾ ಇದ್ದಿ, ಎಷ್ಟು ಚಂದ ಇದ್ದೋಳೆ. ಹಾಗೆ ಇಲ್ಲಿ ಒಂದು ಇದಿದ್ದು ಹಳೆ ಕಾಲದ್ದು ದೀಪ ಹಚ್ಚೋ ಸ್ಟ್ಯಾಂಡು ಹೇಳತ್ವಲ್ಲಿ ಆ ಥರದ್ದು, ಅದು ಬತ್ತಿ ಹಾಕಿ ದೀಪ ಹಚ್ತಾ ನೋಡಿ, ಅದ್ರ ತೋರಿಸ್ತೀನಿ ನೋಡಿ. ಸುಮಾರು ಹಳೆಯಿತ್ತು, ಫುಲ್ ಕಪ್ಪಾಗೋಜು. ಇಲ್ಲಿ ಹೋಮ ಹವನ ಆ ಥರದ್ದೆಲ್ಲ ನಡೀತು, ಕಾಣಿಸ್ತು. ಇದೆ ನೋಡಿ ಆ ಸ್ಟ್ಯಾಂಡು. ಇದರೊಳಗೆ ಬತ್ತಿ ಇಟ್ಟು ಎಣ್ಣೆ ಹಾಕಿದ್ರೆ ಆಯಿತು. ನೋಡಿ ಹೆಂಗೆ ಕಾಣ್ತೋಳೆ ನೋಡಿ, ತುಂಬ ಹಳೇ ಕಾಲದ್ದೋಳು ಅನ್ನಿಸ್ತಾ ಇದ್ದು. ನೋಡಿ ಈ ಕ್ಲೀನಾಗಿ ಕಾಣಿಸ್ತಾ ಇದ್ದ. ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ದೋಳಿ. ಇಲ್ಲೂ ಒಂದು ರಾಶಿ ಪುಟ್ಟದು 1-1.5 ರೇಣಿಂದು ಒಂದು ಗುಡಿ ಥರನೇ ಮಾಡಿದ್ದು, ಅದರೊಳಗೂ ಒಂದು ದೇವರಿದ್ದು. ಅದು ಕರೆಕ್ಟಾಗಿ ಕಾಣಿಸ್ತಾ ಇತ್ತಿಲ್ಲ, ಕತ್ಲೆ ಆಗಿಬಿಟ್ಟಿತ್ತು ಒಳಗಡೆ. ರಾಶಿ ಪುಟ್ಟಗೆ ಅಂದರೆ ಪುಟ್ಟಗಿದ್ದು, ಆದರೂ ಎಷ್ಟು ಚಂದ ಮಾಡಿ ಕಟ್ಟಿಟ್ಟಿದ್ದ ನೋಡಿ. ಅದಕ್ಕೆ ಸಹಿತ ಒಂದು ಸಣ್ಣ ಗುಡಿ ಆಕಾರ ಮಾಡಿ. ಇಲ್ಲೇ ಇವತ್ತಿನ ಕಾರ್ಯಕ್ರಮ ನಡೀತಾ ಇದ್ದಿದ್ದಾಗಿತ್ತು. ಸುಮಾರು ಜನ ಬಂದಿದ್ದ, ಆದರೂ ನಿಂಗೆ ಕಲ್ಲೋಗಿ ದೇವಸ್ಥಾನ ತೋರಿಸ್ದು. ಈಗ ಇಲ್ಲಿ ಒಳಗೆ ಹೋಗ್ಪಾನ ಎಂತೆಂಥ ಮಾಡಿದ್ದ, ಎಂತೆಂಥ ಇದು ಮಾಡ್ತಾಯಿದ್ದ ತೋರಿಸ್ತೀನಿ ನೋಡಿ. ಇವರು ತರಕಾರಿ ಹೆಂಗೆ ಕೊರಿತಾಯಿದ್ರು ಹೇಳಿ, ತರಕಾರಿ ಕಟ್ ಮಾಡಿದ್ದು. ಮತ್ತು ಇಲ್ಲಿ ತಿಂಡಿ ಇದೆಲ್ಲ ಮಾಡಿಟ್ಟಿದ್ನೆಲ್ಲ ತೋರಿಸ್ತೀನಿ ನೋಡಿ, ಎಂತೆಂಥ ಮಾಡಿದ್ದಾಳೆ. ಇದು ಸಾಗರ ಕಡೆದು. ಇಲ್ಲಿ ಈ ಥರದಕ್ಕೆ ಎಂತೆಂಥ ಮಾಡ್ತಾಳೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಆದರೆ ಶಿರಾ ಮತ್ತು ಚಟ್ಟಂಬಡೆ ಇತ್ತು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ತೋರಿಸಿದ್ದಿ, ಎಲ್ಲದನ್ನೂ ಕ್ಲೀನ್ ಮಾಡಲ್ಲ, ನಂಗೆ ತೋರಿಸಲ್ಲ ಆಗಿಲ್ಲ. ಇಲ್ಲೊಂದು ದೊಡ್ಡ ಹಾಲ್ ಕಟ್ತಾ ಇದ್ದ ನೋಡಿ, ಇಷ್ಟು ದೊಡ್ಡ ಹಾಲುಳಿ. ಹಾಗೆ ಇಲ್ಲಿ ಲಾಡು ಮಾಡಿಟ್ಟಿದ್ದ ನೋಡಿ, ಎಲ್ಲರೂ ರವೆ ಲಾಡಾಗಿರೋವು. ಇದು ಎಲ್ಲರಿಗೂ ಬಂದವಕ್ಕೆಲ್ಲ ಮಕ್ಕಳ ಕೈಯಲ್ಲಿ ಕೊಟ್ಟು ಕಳಿಸ್ದ ಅದಕ್ಕೆ. ಹಾಗೆ ಇವತ್ತಿನ ಸ್ವೀಟು ಶಿರಾ ಮತ್ತು ಚಟ್ಟಂಬಡೆ ಆಗಿತ್ತು. ಅನಾನಸ್ ಶಿರಾ, ಇದು ಚಟ್ಟಂಬಡೆ ಆಗಿತ್ತು. ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಹಸಿ ತಂಬಳಿ, ಕೋಸಂಬರಿ, ಪಲ್ಯ, ಚಟ್ಟಂಬಡೆ ಎಲ್ಲದೂ ಇತ್ತು. ಸ್ವಲ್ಪ ಮಟ್ಟಿಗೆ ತೋರಿಸಿದ್ದೀನಿ ನಿಮಗೆ. ಹಾಗೆ ಇಲ್ಲೆಲ್ಲ ಊಟಕ್ಕೆ ರೆಡಿ ಮಾಡ್ತಾ ಇದ್ದಿದ್ದ. ಎಲ್ಲ ಟೇಬಲು ಕುರ್ಚಿನೇ ಎಲ್ಲಿ ಈಗೆಲ್ಲೋದ್ರು ನೋಡಿ. ಹೊರಗಿನ ವಾತಾವರಣ ಎಷ್ಟು ಚಂದಿದ್ದು. ಇಲ್ಲೆಲ್ಲ ಬಂದರೂ ಹೋಗೋ ಒಳ್ಳೆ ಕಾಣಿಸ್ತಿಲ್ಲ ಅಲ್ದ. ನೋಡಿ ಎಷ್ಟು ವಾತಾವರಣ. ಮತ್ತು ಸಣ್ಣದಾಗಿ ಮಳೆ ಹೋಯ್ತಾ ಇತ್ತು, ಜೋರು ಮಳೆ ಏನಿತ್ತಿಲ್ಲ. ಈಗ ನಮ್ಮ ಕಡೆ ಎಲ್ಲ ಅಂತೂ ಗೊತ್ತಿದ್ದಲ್ಲಿ ಹವ್ಯಕರದ್ದು ಬಾಳೆ ಎಲೆ ಊಟನೇ ಫೇಮಸ್ಸು. ನೋಡಿ ಎಂತೆಂಥ ಮಾಡಿದ್ದ, ಎಂತೆಂಥ ಬಡಿಸ್ತಾ ಇದ್ದವಳು ತೋರಿಸ್ತಾ ಇದ್ದಿ. ಈ ವೈಜ್ಞಾನಿಕವಾಗೂ ಬಾಳೆ ಎಲೆ ಊಟ ಸಿಕ್ಕಾಪಟ್ಟೆ ಚಲೋದು ನೋಡಿ. ಎಂತೆಂಥ ಹಾಕಿದ್ದ, ಎಂಥ ಮಾಡಿದ್ದ ಅಲ್ಲೆಲ್ಲ ತೋರಿಸ್ತಾ ಇದ್ದಿ. ಈಗ ಇದನ್ನೆಲ್ಲ ಮುಗಿಸ್ಕೊಂಡು, ಇಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೊರಟಿಯ ಮನೆಗೆ. ಅಲ್ಲಿ ಎಲ್ಲ ಕಾರ್ಯಕ್ರಮ ಮುಗಿಯೋಷ್ಟೊತ್ತಿಗೆ 4-4:15 ಆಗ್ಬಿಟ್ಟಿತ್ತು, ಲೇಟಾಗಿತ್ತು. ಮನೆ ಕಡೆ ಜಾಸ್ತಿ ಎಳಿತಾ ಇತ್ತು. ಎಂತಕ್ಕೆಂದ್ರೆ ಕೊಟ್ಟಿಗೆ ಕೆಲಸ ಆಗವು, ಹಿತ್ಲು ಬದಿಗೆ ಅಂತಾರು ಇದ್ದರು ನೋಡ್ಕೊಳ್ಳವು, ದನ ಹೊಡ್ಕೊಬಂದ್ಕೊಳ್ಳವು. ಮೊದಲನೇದಾಗಿ ದನ ಹೊಡ್ಕೊಬಂದ್ಕೊಂಡು ಕೊಟ್ಟಿಗೆ ಕೆಲಸ ಮಾಡಿ ಹಾಲು ಕರೆದು ಹಾಗೆ ಡೈರಿ ಹೋಗವು. ಇಬ್ಬರಿಗೂ ಸುಮಾರು ಕೆಲಸನೇ ಇತ್ತು. ಹಂಗೆ ಸ್ವಲ್ಪ ಫಾಸ್ಟ್ ಹೋದ್ಯಾ. ಮತ್ತು ನೋಡಿ ರೈಲ್ವೆ ಗೇಟ್ ದಾಟಿದ್ಯಾ. ಇದೆಯಾ ನೋಡಿ ಕೆರೆ. ಇದು ಸುಮಾರು 8-10 ಎಕರೆ ಇದ್ದಿಕ್ಕು ಈ ಕೆರೆ. ರಾಶಿ ದೊಡ್ಡ ಕೆರೆ, ತಾಳಗುಪ್ಪ ಕೆರೆ ಹೇಳಿ. ಇದ್ರ ಮಧ್ಯೆ ರಾಶಿ ಕಮಲ್ದು ಹೂವಾಗ್ತಿತ್ತು, ಆದರೆ ಈ ಟೈಮಿಗೆ ಆಗಿಲ್ಲ ಅನ್ನಿಸ್ತು. ಇದನ್ನೆಲ್ಲ ನೋಡ್ಕೆತ್ತ, ಸುತ್ತಲಿನ ವಾತಾವರಣ ಇದನ್ನೆಲ್ಲ ನೋಡ್ಕೆತ್ತ ಅಲ್ಲಿಂದ ಹೊರಟಿಯ. ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ದು ಅಲ್ದ. ನಿಂಗಕ್ಕೂ ತೋರಿಸ್ತಾ ಇದ್ದೆ ನೋಡಿ.
ಈ ಥರದ ವೀಡಿಯೋ ಎಲ್ಲ ನೋಡ್ತಾ ಇದ್ರೆ ಒಂದು ಸ್ವಲ್ಪ ಹೊತ್ತು ನಾವು ನಮ್ಮ ಪ್ರಪಂಚನೇ ಮರ್ತಂಗೆ ಆಗ್ತು ಅಲ್ದ, ಯಾವ ಇದು ಇರ್ತಿಲ್ಲ. ಈ ವಿಡಿಯೋ ಎಲ್ಲ ಮುಗಿದ್ಮೇಲೆ ಮತ್ತೆ ನಾವು ನಮ್ಮ ಪ್ರಪಂಚಕ್ಕೆ ಬಂದಾಗಿರ್ತು, ಮತ್ತು ಅದೇ ರಾಗ ಅದೇ ಹಾಡು ಹೇಳುವಂಗೆ ಆಗ್ತು ಅಲ್ದ. ನೋಡಿ ತೋರಿಸ್ತಾ ಇದ್ದಿ, ಇಲ್ಲೊಂದು ಹಳೆ ಕಾಣಿಸ್ತು. ಇದು ಸಿದ್ದಾಪುರಕ್ಕೆ ಸಪ್ಲೈ ಇಲ್ಲಿಂದಾನೇ ಆಗ್ತಾಡ ನೀರು. ನನ್ನ ಯಜಮಾನ್ರು ಹೇಳಿದ್ರು, ನನಗೇನು ಅದ್ರ ಬಗ್ಗೆ ಅಂತೂ ಗೊತ್ತಿಲ್ಲ ಅಷ್ಟಲ್ಲವ. ನಾವಾಗೆ ಹೇಳಿದ್ನಲ್ಲ, ಇಲ್ಲಿ ಮುಂದೆ ಬಂದ್ಕೊಳ್ಳೆ ನೋಡಿ ಗದ್ದೆ ಬೈಲು ವೆದರು ಎಲ್ಲ ಹೆಂಗಿದ್ದು, ಇಲ್ಲಿ ಸಿಕ್ಕಾಪಟ್ಟೆ ಜನ ಫೋಟೋಶೂಟ್ ಎಲ್ಲ ಮಾಡ್ತಾ ಇರ್ತಾ. ನಂಗೆ ಅದನ್ನೆಲ್ಲ ನೋಡ್ಕೊತಾ ಹೊರಟಿಯ. ಹಾಗೆ ಇಲ್ಲಿ ಒಂದು 5 ನಿಮಿಷ ನಿಲ್ಸ್ಕೊಂಡು ಇಲ್ಲಿ ವಾತಾವರಣ ಎಲ್ಲ ಸಿಕ್ಕಾಪಟ್ಟೆ ಚಲೋ ಇತ್ತು. ಒಂದು ಸಣ್ಣ ವೀಡಿಯೋ ಮಾಡಿದೆ ನೋಡಿ, ಇಲ್ಲಿ ಹೆಂಗಿದ್ದು ಹೇಳಿ. ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ದು ಹೇಳಿ, ವಾತಾವರಣ ಸೂಪರಾಗಿದ್ದು ಅಲ್ದ. ಇದಕ್ಕೆ ನಮ್ಮ ಮಲೆನಾಡು ಅರ್ಥ. ಮಲೆನಾಡಿನ ವಾತಾವರಣನೇ ಹಾಗೆ, ಜನರನ್ನ ಎಷ್ಟು ಬೇಕಾದ್ರೂ ಅಟ್ರ್ಯಾಕ್ಟ್ ಮಾಡುವಂಥ ವಾತಾವರಣ. ನೋಡಿ ಎಂಥ ಸೂಪರಾಗಿದ್ದು, ಸ್ವಲ್ಪ ಮೋಡ ಕವಿದ ವಾತಾವರಣ. ಹಾಗೆ ಅಲ್ಲಿಂದ ಮುಂದೆ ಹೊರಟ್ಯ ವಾಪಸ್ ಮತ್ತೆ ಕಾನ್ಸೂರು, ಮತ್ತೆ ನೆಕ್ಸ್ಟ್ ನಮ್ಮ ಮನೆ. ನೋಡಿ ಗದ್ದೆ ಬೈಲಲ್ಲೆಲ್ಲ ಗದ್ದೆ ನೆಟ್ಟಿ ಮಾಡ್ತಾ ಇದ್ದ. ಹೆಂಗೆ ನಮ್ಮ ಮನೆದಿನ್ನೂ ಗದ್ದೆ ನೆಟ್ಟಿ ಸ್ಟಾರ್ಟ್ ಆಗಿಲ್ಲ, ಅವಾಗ ನಿಂಗೆ ತೋರಿಸ್ತೀವಿ ಮತ್ತು ಆ ವಿಡಿಯೋ. ನಂಗೆ ಮನೆ ಬರೋಷ್ಟೊತ್ತಿ ಸುಮಾರು 5-5:30 ಆಗ್ಬಿಟ್ಟಿತ್ತು. ಅಷ್ಟರ ಮೇಲೆ ದನ ಹೊಡ್ಕೊಬಂದು ಹಾಲು ಕರೆದು ಕೊಟ್ಟಿಗೆ ಕೆಲಸ ಮಾಡಿ ಡೈರಿಗೆ ಹೋಗಿ ಸುಮಾರು ಕೆಲಸ ಇತ್ತು. ನೋಡಿ ಇದು ಅಘನಾಶಿನಿ ನದಿ. ಅವತ್ತು ರೌದ್ರಾವತಾರ ತೋರಿಸಿದ್ದಿ, ಇವತ್ತು ಸ್ವಲ್ಪ ಆರಾಮಿದ್ದುದು. ಹಾಗೆ ನಮ್ಮ ಮನೆ ಬಂತು. ಈಗ ಉಳಿದಿದ್ದ ಕೆಲಸ ಎಲ್ಲ ಮಾಡ್ಕೊಂಡು ಮತ್ತೂ ಒಂದು ಕೆಲಸ ಇತ್ತು, ಅದನ್ನು ಇವತ್ತು ಮುಗಿಸ್ಬಿಡೋಣ. ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಹೇಳಿ ಮಾಡಿಬಿಟ್ಟು. ಅದೆಂಥದ್ದು ಕೇಳಿದರೆ ಡೇರೆ ಗಿಡ, ಸೇವಂತಿಗೆ ಗಿಡ, ಅದಕ್ಕೆಲ್ಲ ಮತ್ತು ಈ ಕಾಳು ಮೆಣಸಿನ ಗಿಡ ಇತ್ತು, ಅದಕ್ಕೆಲ್ಲ ನೋಡಿ ಮದ್ದು ಹೊಡಿಯೋದು. ಅವರು ಅದು ಒಂದು ಕೆಲಸ ಮುಗಿಸೋಣ ಬೇಗ ಆಗ್ತು, ಸಂಜೆ ಆದರೂ ತೊಂದರೆ ಇಲ್ಲ ಹೇಳಿ ಎಲ್ಲದಕ್ಕೂ ಮದ್ದು ಹೊಡಿತಾ ಇದ್ರು. ಸ್ವಲ್ಪ ಮಟ್ಟಿಗೆ ಕೊಳೆ ಬಂದಂಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ಡಬಲ್ ಬೀನ್ಸು, ಅಂಗಿ ಕಸೆ, ಡೇರೆ ಎಲ್ಲದಕ್ಕೂ ಮದ್ದು ಹೊಡೆದ್ರು. ಹಾಗೆ ಕಾಳು ಮೆಣಸು, ಕಡೆಗೆ ಮಾಡಹಗ್ಲು ಬಳ್ಳಿಗೂ ಸ್ವಲ್ಪ ಮಟ್ಟಿಗೆ ಹುಳ ಬಿದ್ದಂಗೆ ಆಗಿತ್ತು ಒಂದೇ, ಹಂಗಾಗಿ ಅದಕ್ಕೂ ಹೊಡ್ಕೊಡ್ತಿ ತಡೆಯೋಕ್ಕೆ ಎಲ್ಲ ಕಡೆನೂ ತುತ್ತ ಸುಣ್ಣ ಸ್ಪ್ರೇ ಮಾಡಿದ್ರು. ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ರಾಶಿ ಜನ ವೀಡಿಯೋ ನೋಡ್ತಾ ಇದ್ದೆ, ನಂಗೆ ಖುಷಿ ಆಗ್ತಾಯಿದ್ದು, ಆದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲೇ. ಪ್ಲೀಸ್ ನಿಮ್ಮ ಅಕ್ಕ ತಂಗಿ ಹೇಳಿ ತಿಳ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಡಿ, ರಾಶಿ ಜನಕ್ಕೆ ಶೇರ್ ಮಾಡಿ. ನೋಡಿ 1-2 ಡೇರೆ ಹೂವು ಆಗ್ತಾಯಿದ್ದು, ಪೂರ್ತಿ ಹೂವು ಆದಮೇಲೆ ತೋರಿಸ್ತೀನಿ ನಾನು ಹಿತ್ಲಲ್ಲಿ ಹೆಂಗೆ ಡೇರೆ ಹೂವು ಆಜೋಳೋದು. ರಾಶಿ ಜಾತಿ ಇಲ್ಲೇ, ಆದರೆ ಇದ್ದಷ್ಟೇ ನೋಡಲ್ಲೇ ಹೂವಾದಾಗ ಮಗು ಬಿಟ್ಟಾಗ ಪ್ರತಿ ದಿವಸ ದಿನಕ್ಕೆ 10 ಸರಿ ಹೋಗಿ ನೋಡ್ಕೆ ತಿಪ್ಪಲ್ಲಿ ಚೆಂದ ಕಾಣಿಸ್ತು ಅಲ್ದ. ಹಾಗಾಗಿ ಹೇಳ್ತಾ ಇದ್ದಿ. ಮೊದಲೆಲ್ಲ ಸಿಕ್ಕಾಪಟ್ಟೆ ಇತ್ತು, ಹೋಸತಿ ಹಂದಿ ಎಲ್ಲ ಬಂದು ಹೂಡಿ ಗಡ್ಡೆನೆಲ್ಲ ಒಡೆದು ತಿಂದು ಸುಮಾರು ಲೂಟಿ ಮಾಡಿಬಿಟ್ಟಿತ್ತು. ಹಾಗಾಗಿ ನೋಡಿ ಗುಲಾಬಿ ಗಿಡ ಇದು ಎಲ್ಲ ಬೇಸಿಗೆನಲ್ಲಿ ತುಂಬಾ ಹೂವಾಗಿತ್ತು. ಅದ್ರ ವೀಡಿಯೋ ಎಲ್ಲ ಹಾಕಿದ್ದಿದ್ದಿ, ಎಲ್ಲದಕ್ಕೂ ಸ್ಪ್ರೇ ಮಾಡಿಕೊಟ್ರು. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಷ್ಟು ಹೊರಗೆ ಬಿದ್ದರೂ ನೋಡಿ ಎಷ್ಟು ಪುಟ್ಟು ಉಂಬಳ, ಕಣ್ಣಿಗೂ ಕಾಣಿಸ್ತಿಲ್ಲ, ಒಂದು ಸಾಸಿವೆ ಕಾಳು ಅಷ್ಟು ಇದ್ದಿಕ್ಕು. ಥ್ಯಾಂಕ್ ಯು ಸೋ ಮಚ್. ನೋಡಿ ಹೆಂಗಿದ್ದೋಳಿ. ಇದು ನಮ್ಮ ಮನೆಯದು ಕಾಳು ಮೆಣಸಿಂದು. ನಾ ಕಾಳು ಮೆಣಸಿನ ಗಿಡ ಹೆಂಗೆ ಮಾಡಿದ್ದೆ ಇದು ಮಾಡಿದ್ದೆ ಎಲ್ಲದನ್ನೂ ಹಿಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದಿ. ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತಿ, ಹೋಗಿ ಚೆಕ್ ಮಾಡ್ಕೆ ಬನ್ನಿ. ಮನೆ ಮಟ್ಟಿಗೆ ನಂಗಳೇ ಮಾಡ್ಕೆತಿಯ ಗಿಡವ, ಹೊರಗಡೆಯಿಂದಲ್ಲ ತತ್ವಿಲೆ. ಒಂದು 600-800 ಕೂಡಿ ಹಾಕಿದ್ದೆ ನೋಡಿ ಪುಟ್ಟು ಕೊಟ್ಟೆನಲ್ಲಿ. ಇನ್ನೊಂದು 2 ತಿಂಗಳ ಬಿಟ್ಟು ಇದು ನೆಲಕ್ಕೆ ನೆಡಲು ಬಂತು. ಈಗಲೇ ಒಂದು ಅರ್ಧ ಮಾರು ಹಬ್ಬಿದ್ದು ನೋಡಿ, ನೆಟ್ಟು ಕೂಡಲೇ ದೊಡ್ಡಾಗೋಗ್ತು. ಈ ಟೈಮಲ್ಲಿ ಮಳೆಗಾಲದಲ್ಲಿ ಗಿಡಕ್ಕೆಲ್ಲ ಸುಂಗ್ನುಳ, ನಂಜುಳ ಆ ಥರದ್ದೆಲ್ಲ ಸ್ವಲ್ಪ ತಿಂಬೋದು ಜಾಸ್ತಿ. ಸುಂಗ್ನುಳ ಮತ್ತು ಇಸ್ಕಾಳತ್ವಲಿ ಅದೆಲ್ಲವ. ಇಲ್ಲೂ ಒಂದು ಸಿಕ್ಕಿತ್ತು, ಹೆಂಗಿದ್ದು ನೋಡಿ ತೋರಿಸ್ತಾ ಇದ್ದಿ. ಮುಟ್ಟಲು ಸ್ವಲ್ಪ ಹೆದರಿಕೆನೇ ಆಗ್ತಾಯಿತ್ತು.
ಈ ಥರದ್ನೆಲ್ಲ ಸ್ವಲ್ಪ ನೋಡ್ಕೆ ಗಿಡ ಬೆಳೆಸೋಕ್ಕಾಗ್ತು. ಹಾಗಾಗಿ ದಿವ್ಸಕ್ಕೆ ಒಂದು 4-5 ಸರಿನಾದರೂ ಗಿಡದ ಹತ್ರ ಹೋಗೋಕ್ಕಾಗ್ತು. ಆವಾಗ ಗಿಡನೂ ಚಲೋ ಆಗ್ತು, ಈ ಥರ ಹುಳಗಳನ್ನೆಲ್ಲ ತೆಗಿಯಲಾಗ್ತು. ನೋಡಿ ಹೆಂಗಿದ್ದೋಳದು ನೋಡ್ರೆ ಹೆದರಿಕೆ ಆಗ್ತಾಯಿತ್ತು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.